ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ, ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಆಸಕ್ತಿ ಇದೆ, ಸೊ ಡೆಫಿನೆಟ್ಲಿ 10th ಏಪ್ರಿಲ್ ಒಳಗಡೆ ನೀವು ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಪರ್ಸನಲ್ ರೀಡಿಂಗ್ ಗೋಸ್ಕರ, ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ ನೀವು 300 ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ನಾನು ಹೇಳ್ತೀನಿ. ಸೊ ಅನ್ಲಿಮಿಟೆಡ್ ಕ್ವೆಶನ್ಸ್ ಅಂತೂ ಹೇಳ್ಬೋದು. ಸೊ ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋದಿಲ್ಲ. ಇಷ್ಟೊತ್ತೇ ಮಾತಾಡಬೇಕು, ಇಷ್ಟು ಟೈಮೇ ಮಾತಾಡಬೇಕು, ಇಷ್ಟು ಕ್ವೆಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋದಿಲ್ಲ. ಅನ್ಲಿಮಿಟೆಡ್ ಅಂತ ಹೇಳ್ಬೋದು. ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಸೊ ಮುಂದೆ ನಮ್ಮ ಲೈಫ್ ಅಲ್ಲಿ ಏನಾಗುತ್ತೆ, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ, ಮ್ಯಾರೇಜ್, ಕರಿಯರ್, ರಿಲೇಶನ್ಶಿಪ್, ಜಾಬ್, ಎಲ್ಲಾ ರೀತಿಯ ನಿಮ್ಮ ಒಂದು ಕ್ವೆಶನ್ಸ್ಗೆ ಗೈಡೆನ್ಸ್ ಬೇಕು, ನಿಮ್ಮ ಲೈಫ್ಗೆ ಗೈಡೆನ್ಸ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ನು 2 ಡೇಸ್ ಇದೆ 10th ಏಪ್ರಿಲ್ ಬರೋದಿಕ್ಕೆ. ಸೊ 10th ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ, ಸೊ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ನ ಇಟ್ಟಿದೀವಿ. ಸೊ ತುಂಬಾ ಜನ 400 ಮಾಡಿದಾಗ ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ ಹೇಳಿ ತುಂಬಾ ಜನ ಮೆಸೇಜ್ ಮಾಡಿದ್ರಿ, ಕಾಲ್ ಮಾಡಿದ್ರಿ, ಮ್ಯಾಮ್ ಇನ್ನೂ ಕಡಿಮೆ ಮಾಡಬಹುದಾ ಅಂತ. ಸೊ ಎಲ್ಲರಿಗೂ ಯೂಸ್ ಆಗಿ ಅಂತ ಹೇಳಿ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತಾ ಇದೀವಿ. ಸೊ ಇದು ಯಾವುದೇ ರೀತಿ ಸ್ಕ್ಯಾಮ್ ಏನೂ ಅಲ್ಲ. ಸೊ ಇಫ್ ಯು ಆರ್ ವೆರಿ ಇಂಟ್ರೆಸ್ಟೆಡ್, ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಂಡ್ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಬಹುದು. ಸೊ ಯಾವತ್ತು ನೀವು ಬುಕ್ ಮಾಡಿರ್ತೀರಾ ಅವತ್ತೇ ನಿಮಗೆ ರೀಡಿಂಗ್ ಸಿಗುತ್ತೆ, ಯಾವುದೇ ರೀತಿ ಡಿಲೇ ಆಗೋಲ್ಲ. ಸೊ ಇನ್ ಕೇಸ್ ನಾನೇನಾದ್ರೂ ಸ್ವಲ್ಪ ನನ್ನ ಪ್ರೊಫೆಷನಲ್ ಲೈಫ್ ಅಲ್ಲಿ ಬಿಸಿ ಇದ್ರೆ ಕೆಲವೊಂದ್ಸತಿ ಪೋಸ್ಟ್ಪೋನ್ ಮಾಡ್ತೀನಿ, ಬಟ್ ನಾಟ್ ಫಾರ್ ಎವ್ರಿ ಒನ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಎಲ್ಲಾ ರೀತಿಯ ಕ್ವಶನ್ಸ್, ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು, ಜಸ್ಟ್ ಫಾರ್ 300 ರುಪೀಸ್ಗೆ ಅಂತ ಹೇಳ್ತಾ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಯಾರೆಲ್ಲ 2-sided ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಅವರ ಮನಸ್ಸಿನ ಆಳದ ಪ್ರೀತಿಯ ಮಾತುಗಳು ಏನು, ಇದೊಂದು ಲವ್ ರೀಡಿಂಗ್, ಲವ್ ಫೀಲಿಂಗ್ಸ್ ಅಂತ ಹೇಳ್ತೀನಿ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಅಂಡ್ ಅವರು ಮನಸ್ಸಿಂದ ನಿಮ್ಮ ಬಗ್ಗೆ ಏನೆಲ್ಲ ಯೋಚಿಸಬಹುದು. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ಮೂಡುವಂತಹ ಭಾವನೆಗಳೇನು ಅಂಡ್ ಮನಸ್ಸಿನಿಂದ ಆ ಒಂದು ವ್ಯಕ್ತಿ ಎಷ್ಟು ನಿಮ್ಮನ್ನ ಪ್ರೀತಿ ಮಾಡ್ತಾರೆ, ಎಷ್ಟೆಲ್ಲ ಮಿಸ್ ಮಾಡ್ಕೊಳ್ತಾರೆ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ಮನಸ್ಸಿಂದ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಏನೆಲ್ಲ ಅವ್ರಿಗೆ ಭಾವನೆಗಳಿದೆ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಪೇಜ್ ಆಫ್ ಕಪ್ಸ್ ಇದೆ ಅಂಡ್ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, 6 ಆಫ್ ಸಾರ್ಟ್ಸ್ ಇದೆ, ಓಕೆ, ಅಂಡ್ 4 ಆಫ್ ಸಾರ್ಟ್ಸ್, 7 ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ವ್ಯಾಂಡ್ಸ್, 7 ಆಫ್ ಪೆಂಟಿಕಲ್, 5 ಆಫ್ ಕಪ್ಸ್ ಅಂಡ್ 6 ಆಫ್ ವ್ಯಾಂಡ್ಸ್. ಓಕೆ ಗೈಸ್, ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ ಅಂದ್ರೆ, ನಿಮ್ಮ ಪಾರ್ಟ್ನರ್ ಅವರ ಮನಸ್ಸಿಂದ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಅಂದ್ರೆ, ಡೆಫಿನೆಟ್ಲಿ ನಂಗೆ 7 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಅವರ ಕರಿಯರ್ ಅಲ್ಲಿ ಸದ್ಯಕ್ಕೆ ತುಂಬಾನೇ ಬಿಸಿ ಇದ್ದಾರೆ. ನಿಮ್ಗೆ ಕಾಲ್ಸ್ ಆಗ್ಲಿ, ಮೆಸೇಜ್ ಆಗ್ಲಿ, ರೆಗ್ಯುಲರ್ ಆಗಿ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತುಕತೆ ಮಾಡಕ್ ಆಗ್ತಾ ಇಲ್ಲ, ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಕ್ ಆಗ್ತಾ ಇಲ್ಲ, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ. ಸೊ ದಿಸ್ ಪರ್ಸನ್ ಇಸ್ ಆಲ್ಸೋ ಬಿಸಿ ಇನ್ ದ ಸೇಮ್ ವೇ. ನೀವು ಕೂಡ ನಿಮ್ಮ ಕರಿಯರ್ ಅಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಕೂಡ ಅಷ್ಟೇ ಬಿಸಿ ಇದ್ದೀರಾ. ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ನನ್ನ ಪರ್ಸನ್ಗೆ ನಾನು ಟೈಮ್ ಕೊಡೋದು ಕಡಿಮೆ ಮಾಡ್ತಾ ಇದ್ದೀನಿ, ಅವರು ಬಿಸಿ ಇದ್ದಾರೆ, ನಾನು ಬಿಸಿ ಇದ್ದೀನಿ. ಸೊ ಇಬ್ರು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಜವಾಬ್ದಾರಿಗಳೇನಿದೆ ಈ ಒಂದು ಸಂಬಂಧದಲ್ಲಿ, ಅದನ್ನ ನಾವಿಬ್ರು ಮರಿತಾ ಇದೀವಿ. ನಾವಿಬ್ರು ಈ ಒಂದು ಕನೆಕ್ಷನ್ ಅಲ್ಲಿ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಈ ಒಂದು ಕನೆಕ್ಷನ್ ಮುಂದೆ ನಮ್ಮ ಲೈಫ್ ಪೂರ ಇರ್ಬೇಕು ಅಂದ್ರೆ ನಾವಿವತ್ತು ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡ್ಬೇಕು, ಜೊತೆಲಿ ಇರ್ಬೇಕು. ಏನೇ ಕಷ್ಟ ಬಂದ್ರು, ಸುಖ ಬಂದ್ರು ಅದನ್ನ ಇಬ್ರು ಶೇರ್ ಮಾಡ್ಕೊಂಡು, ಹಂಚ್ಕೊಂಡು, ಖುಷಿಯಾಗಿ ನಮ್ಮಿಬ್ಬರ ಮಧ್ಯ ಏನೆಲ್ಲ ಭಿನ್ನಾಭಿಪ್ರಾಯಗಳು ಬರ್ತಾ ಇದಾವೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ಆಲ್ವೇಸ್ ವಾಂಟ್ಸ್ ಟು ಟ್ರಾವೆಲ್ ವಿತ್ ಯು ಅಂತ ಕಾಣಿಸ್ತಾ ಇದೆ. ಸೊ 6 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಟ್ರಾವೆಲಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿ
ಟ್ರಾವೆಲ್ ಮಾಡಬೇಕು, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಅಂಡ್ ಇನ್ ದ ಸೇಮ್ ಟೈಮ್ ಲೈಕ್ ತುಂಬಾ ತುಂಬಾ ತಿಂಗಳುಗಳಾಗಿದೆ, ತುಂಬಾ ದಿನಗಳಾಗಿದೆ ನೀವಿಬ್ರು ಒಬ್ರಿಗೊಬ್ರು ಬೇರೆ ಬೇರೆ ಕಡೆ ಜಾಗಕ್ಕೆ ಹೋಗಿ ಸ್ಟೇಕೇಶನ್ಗೆ ಹೋಗಿ, ಅಂದ್ರೆ ನೀವಿಬ್ರು ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ, ಬೇರೆ ಬೇರೆ ಊರುಗಳಿಗೆ ಹೋಗೋದು ಅಥವಾ ಬೇರೆ ಬೇರೆ ವೆಕೇಶನ್ಗೆ ಹೋಗೋದು, ಸೊ ಬೇರೆ ಬೇರೆ ಪ್ಲೇಸಸ್ಗೆ ವಿಸಿಟ್ ಮಾಡೋದು, ಇದೆಲ್ಲ ನಿಮ್ದು ರೊಟೀನ್ ಆಗ್ತಿತ್ತು. ಬಟ್ ಇವಾಗ ನೀವಿಬ್ರು ಕರಿಯರ್ ಅಲ್ಲಿ ಫೈನಾನ್ಷಿಯಲಿ ನೀವಿಬ್ರು ಗ್ರೋ ಆಗೋದ್ರ ಮೇಲೆ ನಿಮ್ಗೆ ಕಾನ್ಸಂಟ್ರೇಟ್ ಇರೋದ್ರಿಂದ ಮೇ ಬಿ ನೀವಿಬ್ರು ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಆಗ್ತಿದೆ. ಅಂದ್ರೆ ಈ ಒಂದು ವ್ಯಕ್ತಿ ಏನು ಯೋಚನೆ ಮಾಡ್ತಿದೆ ಅಂದ್ರೆ, ಸೊ ಮೊದ್ಲಿನ ತರ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು. ಸೊ ಟ್ರಾವೆಲ್ ಮಾಡಿದಾಗ ನಮ್ಮ ಮೈಂಡ್ ಸೆಟ್ ರಿಫ್ರೆಶ್ ಆಗುತ್ತೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಕೂಡ ನನ್ನ ಮೇಲೆ ಇನ್ನೂ ಕೂಡ ಪ್ರೌಡ್ ಫೀಲಿಂಗ್ ಬರುತ್ತೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ಮೇ ಬಿ ಈ ಒಂದು ವ್ಯಕ್ತಿ ಮನೆಯವ್ರಿಗಿಂತ ನಿಮ್ಮ ಫ್ಯಾಮಿಲಿ ತುಂಬಾನೇ ಫೈನಾನ್ಷಿಯಲಿ ತುಂಬಾನೇ ಸ್ಟ್ರಾಂಗ್ ಇದ್ದೀರಾ, ಬ್ಯಾಕ್ ಗ್ರೌಂಡ್ ತುಂಬಾನೇ ಚೆನ್ನಾಗಿದೆ, ನಿಮ್ಮ ಪಾರ್ಟ್ನರ್ ಅವರ ಫ್ಯಾಮಿಲಿ ಸ್ಟ್ರಾಂಗ್ ಇದ್ದಾರೆ, ಬಟ್ ನಾಟ್ ನಿಮ್ಮಷ್ಟು ಅವರು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ತುಂಬಾನೇ ಇನ್ಸೆಕ್ಯೂರಿಟೀಸ್ ಕಾಡ್ತಾ ಇರುತ್ತೆ. ನನ್ನ ಪಾರ್ಟ್ನರ್ ಅಷ್ಟು ದೊಡ್ಡ ಮನೆಯಲ್ಲಿ ಬೆಳೆದ್ ಬಂದಿದ್ದಾರೆ, ಅವ್ರ ಅಪ್ಪ ಅಮ್ಮ ನೋಡಿದ್ರೆ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ, ಇವರು ನನ್ನ ಜೊತೆಗೆ ಬಂದಾಗ ಅಡ್ಜಸ್ಟ್ ಆಗ್ತಾರೆ, ಬಟ್ ನಾನು ಅದೇ ರೀತಿ ನೋಡ್ಕೊಬೇಕು, ಅವ್ರ ಅಪ್ಪ ಅಮ್ಮನ್ಗಿಂತ ತುಂಬಾ ಚೆನ್ನಾಗಿ ಹೆಚ್ಚಾಗಿ ನೋಡ್ಕೊಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಇವತ್ತು ತುಂಬಾನೇ ರಿಸ್ಕ್ ನ ತಗೊಂಡು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಇನ್ ದ ಸೇಮ್ ಟೈಮ್ ಅವ್ರಿಗೆ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರ್ಬೇಕು ಅಂತ ತುಂಬಾನೇ ಆಸೆ ಇದೆ. ಸೊ ಅದು ಎಲ್ಲಿ ಲೈಕ್ ಒಂದು ಇನ್ಸೆಕ್ಯೂರಿಟೀಸ್ ಇದೆ ಒಂದು ವ್ಯಕ್ತಿಗೆ, ಲೈಕ್ ನಾನು ಅವರ ತಕ್ಕನಂಗೆ ಅಂದ್ರೆ ಲೈಕ್ ಅವ್ರ ಒಂದು ಎಕ್ಸ್ಪೆಕ್ಟೇಷನ್ಗೆ ನಾನು ಇರ್ತೀನ ಅಂತ. ಸೊ ಇನ್ ದಿಸ್ ಕನೆಕ್ಷನ್ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಯುವರ್ ಪಾರ್ಟ್ನರ್, ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿಗೆ ಯೋಚನೆ ಮಾಡ್ತಾ ಇದ್ದಾಗ ಅವ್ರಿಗೆ ಫೀಲ್ ಆಗುತ್ತಲ್ವಾ, ನನ್ನ ಪಾರ್ಟ್ನರೇ ನನ್ಗೆಲ್ಲ ಮಾಡ್ತಿದ್ರು, ನಾನೆಲ್ಲ ಮಾಡ್ಬೇಕು ಅಂತ. ಸೊ ಹೀಗಾಗಿ ಒಂದು ವ್ಯಕ್ತಿ ತುಂಬಾನೇ ಇನ್ಸೆಕ್ಯೂರಿಟೀಸ್ ಇದೆ. ಸೊ ನನ್ಗೂ ಇವರು ಸೆಟ್ ಆಗ್ತಾರೆ, ಬಟ್ ನಾನು ಅವ್ರಿಗೆ ಸೂಟಬಲ್ ಇದೀನ. ಸೊ ಇವರು ತುಂಬಾನೇ ಒಳ್ಳೆ ವ್ಯಕ್ತಿ ಇದ್ದಾರೆ, ತುಂಬಾ ಇನ್ನೋಸೆಂಟ್ ಇದ್ದಾರೆ, ಕೈಂಡ್ ಇದ್ದಾರೆ, ಅಂಡ್ ತುಂಬಾನೇ ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾರೆ. ದಿಸ್ ಪರ್ಸನ್ ಡಿಸರ್ವ್ಸ್ ಬೆಟರ್ ದನ್ ಮೀ ಅಂತ ಅವ್ರಿಗೆ ಕೆಲವೊಂದ್ಸತಿ ಫೀಲ್ ಆಗತ್ತೆ. ಬಿಕಾಸ್ ನೀವು ಬೆಳೆದು ಬಂದಿರೋ ರೀತಿ ಆಗಿರ್ಬೋದು, ಅದೆಲ್ಲ ನೋಡಿದಾಗ ಈ ಒಂದು ವ್ಯಕ್ತಿಯ ಲೈಫ್ ನ ನೋಡಿದಾಗ ಅಜಗಜಾಂತರ ಡಿಫರೆನ್ಸ್ ಇರ್ಬೋದು. ಸೊ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಸ್ಯಾಡ್. ನನ್ನ ಪಾರ್ಟ್ನರ್ ತಕ್ಕನಾಗಿ ನಾನು ಬೆಳಿಬೇಕು, ತುಂಬಾ ಚೆನ್ನಾಗಿ ನಾನು ಅವ್ರನ್ನ ನೋಡ್ಕೊಬೇಕು, ಅವ್ರ ಫ್ಯಾಮಿಲಿನಲ್ಲಿ ಒಂದು ಬೆಟ್ಟೆತ್ತು ತೋರಿಸಬಾರ್ದು, ನನ್ನ ಮಗನ ಈ ತರ ನೀವು ನೋಡ್ಕೋತಾ ಇದ್ದೀರಾ ಅಂತ ಹೇಳಿ ತುಂಬಾ ಪ್ರೌಡ್ ಫೀಲ್ ಮಾಡಿಸ್ಬೇಕು. ಅವ್ರ ಫ್ಯಾಮಿಲಿಯವ್ರ ಮುಂದೆ ನನ್ನ ಹೆಂಡತಿನ ನನ್ನ ಗಂಡನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವ್ದೇ ಕಾರಣಕ್ಕೂ ನನ್ನ ಮರ್ಯಾದೆ ಹೋಗ್ಬಾರ್ದು. ಇದೆಲ್ಲ ಕೆಲವೊಂದ್ಸತಿ ಯೋಚನೆ ಮಾಡಿದಾಗ, ಓವರ್ ಥಿಂಕ್ ಮಾಡಿದಾಗ ದಿಸ್ ಪರ್ಸನ್ ಆಲ್ವೇಸ್ ಥಿಂಕ್ ನೆಗೆಟಿವಿಟಿ. ಲೈಕ್ ನೀವ್ ಬೆಳೆದ್ ಬಂದಿರೋದು ನೋಡಿದಾಗ, ಈ ಒಂದು ವ್ಯಕ್ತಿಯ ಲೈಫ್ ಇವಾಗ ಇರೋದು ನೋಡಿದಾಗ ಇವ್ರ ಲೈಫಲ್ಲಿ ತುಂಬಾ ಕಮಿಟ್ಮೆಂಟ್ಸ್ ಇದೆ, ಬಟ್ ನೀವು ಆಲ್ರೆಡಿ ವೆಲ್ ಸೆಟಲ್ಡ್ ಆಗಿದ್ದೀರಾ. ಸೊ ಇದೆಲ್ಲ ಎನರ್ಜೀಸ್ ಇರಬಹುದು ಈ ಒಂದು ವ್ಯಕ್ತಿಗೆ ಇನ್ಸೆಕ್ಯೂರಿಟೀಸ್ ಆಗೋದಿಕ್ಕೆ. ಬಟ್ ವಾಟ್ ಐ ಕ್ಯಾನ್ ಫೀಲ್ ಇಸ್, ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ನ ಯಾವ್ದೇ ಕಾರಣಕ್ಕೂ ಗಿವ್ ಅಪ್ ಅಂತೂ ಮಾಡಲ್ಲ. ಸೊ ಕೆಲವೊಂದ್ಸತಿ ಅವ್ರಿಗೆ ಅನ್ಸುತ್ತೆ ತುಂಬಾ ಹಠವಾದಿ ನಿಮ್ಮ ಪಾರ್ಟ್ನರ್. ಸೊ ಕೆಲವೊಂದ್ಸತಿ ಅನ್ಸುತ್ತೆ ಇಲ್ಲ, ಈ ಒಂದು ವ್ಯಕ್ತಿನ ಏನೇ ಮಾಡ್ರು ನಾನು ಬಿಟ್ಕೊಡ್ಬಾರ್ದು, ಇವ್ರು ನನ್ನವರು ಅನ್ನೋ ಒಂದು ಪೊಸೆಸಿವ್ ಹೆಚ್ಚಾಗ್ತಿರತ್ತೆ, ಸೆಲ್ಫಿಶ್ನೆಸ್ ಹೆಚ್ಚಾಗ್ತಿರತ್ತೆ. ನೀವು ಅಂತ ಬಂದಾಗ, ನಿಮ್ಮ ಪ್ರೀತಿ ಅಂತ ಬಂದಾಗ ಯಾವಾಗ್ಲೂ ನೀವು ಅವ್ರಿಗೆ ಮಾತ್ರ ಮೀಸಲಿಡಬೇಕು, ನಿಮ್ಮ ಟೈಮಿಂಗ್ಸ್, ನಿಮ್ಮ ಕೇರ್, ಲವ್ ಎಲ್ಲ ಅವ್ರಿಗೆ ಮಾತ್ರ ಕೊಡ್ಬೇಕು ಅಂತ ಹೇಳಿ ತುಂಬಾ ಸತಿ ಅವ್ರು ನಿಮ್ಮ ಹತ್ರ ಗೋಳಾಕೊಳ್ಳೋದು ಇದೆ, ತುಂಬಾನೇ ನಿಮಗೆ ಕಾಲ್ ಎಳ್ಯೋದು ಇದೆ. ಸೊ ನೀನ್ ನನಗ್ ಮಾತ್ರ ಟೈಮ್ ಕೊಡ್ಬೇಕು, ನನ್ ಜೊತೆಗೆ ಮಾತ್ರ ಇರಬೇಕು, ನೀನ್ ಯಾರ್ಯಾರ ಜೊತೆನೂ ಇರಬಾರ್ದು, ನಿಮ್ಮ ಫ್ರೆಂಡ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಆಚೆ ಹೋದ್ರೂ ಕೂಡ ಕೆಲವೊಂದ್ಸತಿ ಅವ್ರಿಗೆ ತುಂಬಾನೇ ಇನ್ಸೆಕ್ಯೂರಿಟೀಸ್ ಆಗುತ್ತೆ. ಇವರು ನನ್ನ ಬಿಟ್ಟು ಯಾರ ಜೊತೆನೂ ಮಾತಾಡ್ಬೋದು. ಇದೆಲ್ಲ ಕೆಲವೊಂದ್ಸತಿ ಅವ್ರು ನಿಮ್ಮ ಹತ್ರ ಮಾತಾಡಿದಾಗ ನಿಮ್ಗೆ ತುಂಬಾನೇ ಬುಲ್ಶಿಟ್ ಅಂತ ಅನ್ಸುತ್ತೆ, ಅಥವಾ ನಿಮ್ಗೆ ಕೆಲವೊಂದ್ಸತಿ ನಿಮ್ಗೆ ಬೇಜಾರಾಗುತ್ತೆ, ನನ್ ಮೇಲೆ ನನ್ನ ಪಾರ್ಟ್ನರ್ಗೆ ನಂಬಿಕೆ ಇಲ್ವಾ ಅಂತ. ಸೊ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಓವರ್ಲಿ ಪೊಸೆಸಿವ್ ಅಂತ ಹೇಳ್ಬಹುದು. ಸೊ ಅವ್ರ ಲೈಫ್ ಅಲ್ಲಿ ನೀವು ಅವ್ರ ಲೈಫ್ ಅಲ್ಲಿ ಬಂದ ಮೇಲೆ ಡೆಫಿನೆಟ್ಲಿ ಅವರು ಬದಲಾಗಿದ್ದಾರೆ ಅಂತ ಹೇಳ್ತೀನಿ. ಸೊ ತುಂಬಾ ಸತಿ ಅವ್ರಿಗೆ ಅನ್ಸುತ್ತೆ ನಾನು ಬದಲಾಗಿದ್ದೀನಿ, ನನ್ನ ಪಾರ್ಟ್ನರ್ ಜೀವನದಲ್ಲಿ ಬಂದ್ಮೇಲೆ ನನ್ನ ಲೈಫು ಕೂಡ ತುಂಬಾ ಬದಲಾಗಿದೆ, ನನ್ನ ಪ್ರಿಯಾರಿಟೀಸ್ ಬದಲಾಗಿದೆ, ನನ್ನ ಒಂದು ಪರ್ಸ್ಪೆಕ್ಟಿವ್ ಬದಲಾಗಿದೆ. ಎಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ನಾನು ತುಂಬಾ ಬದಲಾಗ್ಬಿಟ್ಟಿದ್ದೀನಿ. ಸೊ ಒಂದು ರೂಡ್ನೆಸ್ ಇಂದ ಒಂದು ಸಾಫ್ಟ್ ಸ್ಪೋಕನ್ ಪರ್ಸನ್ ಆಗ್ಬಿಟ್ಟಿದ್ದೀನಿ. ಇವಾಗ ಈ ಒಂದು ವ್ಯಕ್ತಿನ ನಾನು ಬಿಟ್ಕೊಡೋ ಮಾತೇ ಇಲ್ಲ, ಯಾಕಂದ್ರೆ ಈ ಒಂದು ವ್ಯಕ್ತಿ ಪ್ರೀತಿನಲ್ಲಿ ತುಂಬಾ ದೂರ ಬಂದ್ಬಿಟ್ಟಿದ್ದಾರೆ ನಿಮ್ಮ ಜೊತೆಗೆ. ಸೊ ನಿಮ್ಮಿಬ್ರು ಮಧ್ಯ ಇಸ್ ನಾಟ್ ಓನ್ಲಿ ಫಾರ್ ಫಿಸಿಕಲ್ ರಿಲೇಶನ್ಶಿಪ್, ಇಟ್ಸ್ ನಾಟ್ ಓನ್ಲಿ ಫಾರ್ ನೀವು ಅವ್ರ ಜೊತೆಗೆ ಇರಬೇಕು ಅಂತ. ನಿಮ್ಮಿಬ್ರು ಮಧ್ಯೆ ಇರುವಂತಹ ಒಂದು ಅನ್ಯೂಶಲ್ ಲೈಕ್ ತುಂಬಾ ಬಾಂಡಿಂಗ್ ಇದೆ, ಎಮೋಷನಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ತುಂಬಾನೇ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದಾರೆ. ಸೊ ಎಷ್ಟು ಮಟ್ಟಿಗೆ ಅವ್ರು ನಿಮ್ಮಲ್ಲೇ ಡಿಪೆಂಡ್ ಆಗಿದ್ದಾರೆ ಅಂದ್ರೆ, ಪ್ರತಿ ಕ್ಷಣನೂ ಅವ್ರು ಏನಾದ್ರೂ ಹೋಗ್ಬೇಕು, ಆಚೆ ಹೋಗ್ಬೇಕು ಅಥವಾ ಈ ತರ ಕೆಲಸ ಮಾಡ್ಬೇಕು ಅಂತಂದ್ರೆ
ಅವರು ನಿಮ್ಮನ್ನ ಕೇಳ್ಬಿಟ್ಟೆ ಅದನ್ನ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ತುಂಬಾ ನಾನು ಡಿಪೆಂಡ್ ಆಗಿದ್ದೀನಿ, ಇವರು ಕೂಡ ನನ್ನ ಮೇಲೆ ಅಷ್ಟೇ ಡಿಪೆಂಡ್ ಆಗಿದ್ದಾರೆ. ಸೊ ನಾಳೆ ದಿನ ಅವ್ರ ಫ್ಯಾಮಿಲಿಯವ್ರು ಒಪ್ಪಿಲ್ಲ ಮದ್ವೆಗೆ, ಅಥವಾ ನಮ್ಮ ಮನೆಯವ್ರು ಒಪ್ಪಿಲ್ಲ ಅಂದ್ರೆ ಹೇಗಾಗಬಹುದು, ಇದೆಲ್ಲ ಯೋಚನೆ ಮಾಡಿದಾಗ ಅವ್ರಿಗೆ ರಾತ್ರಿ ನಿದ್ದೆ ಬರಲ್ಲ, ಸರಿಯಾಗಿ ಊಟ ಸೇರಲ್ಲ, ತುಂಬಾನೇ ವರ್ಕ್ ಪ್ರೆಷರ್ ಜಾಸ್ತಿ ಮಾಡ್ಕೊಂತಾರೆ, ತುಂಬಾ ಟೆನ್ಷನ್ ಬೇಗ ಮಾಡ್ಕೊಂಡ್ಬಿಡ್ತಾರೆ. ಸೊ ನಿಮ್ಮ ಪರ್ಸನ್ ಇಸ್ ವೆರಿ ಎಮೋಷನಲ್. ಯಾವ ಮಟ್ಟಿಗೆ ಎಮೋಷನಲ್ ಅಂತಂದ್ರೆ ಯು ಕುಡ್ ನಾಟ್ ಇಮ್ಯಾಜಿನ್. ಸೊ ತುಂಬಾ ಬೇಗ ಬ್ರೇಕ್ ಡೌನ್ ಆಗ್ಬಿಡ್ತಾರೆ. ನಿಮ್ಮ ವಿಚಾರ, ನಿಮ್ಮ ಸಂಬಂಧ ಅಂತ ಬಂದಾಗ ತುಂಬಾನೇ ಬೇಗ ಬ್ರೇಕ್ ಡೌನ್ ಆಗ್ಬಿಡ್ತಾರೆ. ತುಂಬಾ ಬೇಗ ಅವ್ರಿಗೆ ಬೇಜಾರಾಗ್ಬಿಡ್ತಾರೆ, ಅಪ್ಸೆಟ್ ಆಗ್ಬಿಡ್ತಾರೆ. ಸೊ ನೀವೇನಾದ್ರೂ ಒಂದ್ ಚೂರ್ ಏನಾದ್ರೂ ಅವ್ರಿಗೆ ಇಲ್ಲ ನಿನ್ ಜೊತೆಗೆ ನಾನು ಇರಕ್ಕಾಗಲ್ಲ ಅಂತ ಅಂದ್ರೂ ಕೂಡ, ಫಾರ್ ತಮಾಷೆಗೆ ನೀವು ಅಂದ್ರೂ ಕೂಡ ಅವ್ರು ತುಂಬಾನೇ ಬ್ರೇಕ್ ಡೌನ್ ಆಗ್ಬಿಡ್ತಾರೆ. ನಿಮ್ಮ ಕನೆಕ್ಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸೀರಿಯಸ್, ತುಂಬಾನೇ ಸೀರಿಯಸ್ ಆಗಿದ್ದಾರೆ, ತುಂಬಾನೇ ಒಂದು ವ್ಯಕ್ತಿ ನಿಯತ್ತಾಗಿದ್ದಾರೆ ಅಂತಾನೆ ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿಗೆ ಅಟ್ ಎನಿ ಕಾಸ್ಟ್ ನೀವು ಅವ್ರ ಲೈಫ್ ಅಲ್ಲಿ ಇರಲೇಬೇಕು. ಅಂಡ್ ಇನ್ ದ ಸೇಮ್ ವೇ ನೀವು ಅವ್ರ ಲೈಫ್ ಅಲ್ಲಿ ಇದ್ದು ಅವ್ರಿಗೆ ಮಾರ್ಗದರ್ಶನ ನೀಡ್ತಾ ಇರಬೇಕು, ಮೋಟಿವೇಟ್ ಮಾಡ್ತಿರ್ಬೇಕು, ಸಪೋರ್ಟ್ ಮಾಡ್ತಿರ್ಬೇಕು. ಅಂಡ್ ನಿಮ್ಮ ಜೊತೆಗೆ ಅವ್ರು ಯಾವಾಗ್ಲೂ ಜಗಳ ಆಡ್ತಿರ್ಬೇಕು, ನೀವು ಮುನ್ಸ್ಕೊಂತಿರ್ಬೇಕು, ಅದನ್ನ ಅವ್ರು ಸಾರಿ ಕೇಳ್ಬೇಕು. ಇದೆಲ್ಲಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ಅವ್ರು ಇಡೀ ವರ್ಷನ, ಇಡೀ ಲೈಫ್ ನ ನಿಮ್ಗೋಸ್ಕರ ಡೆಡಿಕೇಟ್ ಮಾಡ್ಬೇಕು ಅಂತ ಹೇಳಿ ಒಂದು ವ್ಯಕ್ತಿ ಕೆಲವೊಂದ್ಸತಿ ತುಂಬಾ ಯೋಚನೆ ಮಾಡ್ತಾರೆ. ಸೊ ನಿಮ್ಮ ಜೊತೆಗೆ ಒಂದು ದಿನನೂ ಮಾತಾಡದೆ ಇರ್ತಾ ಇರಲಿಲ್ಲ. ಬಟ್ ಇವಾಗ ಅವ್ರು ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಿರ್ಬೋದು, ಬೇರೆ ಬೇರೆ ಕಡೆ ಅವರ ಕೆಲಸ ಬೇರೆ ಸ್ಕೆಡ್ಯೂಲ್ ಚೇಂಜಸ್ ಆಗಿರ್ಬೋದು, ಅಥವಾ ಓಲ್ ಡೇ ಇವ್ರು ವರ್ಕ್ ಮಾಡ್ತಾ ಇರ್ಬೋದು, ಅಥವಾ ಇವ್ರಿಗೆ ಡೆಫಿನೆಟ್ಲಿ ತುಂಬಾನೇ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಹಂಬಲ ಹೆಚ್ಚಾಗ್ತಾ ಇದೆ, ಬಟ್ ಮಾತಾಡಕ್ ಆಗ್ತಾ ಇಲ್ಲ. ಸೊ ಕೆಲವೊಂದ್ಸತಿ ನೀವೇ ಕಾಲ್ಗೆ ರಿಪ್ಲೈ ಮಾಡಿದ್ರು ಅವ್ರು ತುಂಬಾ ಬೇಗ ಲೇಟ್ ಆಗಿ ರಿಪ್ಲೈ ಮಾಡ್ತಾರೆ, ಅದಕ್ಕೆ ನೀವು ಸ್ವಲ್ಪ ಅಪ್ಸೆಟ್ ಆಗ್ತೀರಾ. ಸೊ ಇದೆಲ್ಲಾನು ನಿಮ್ಮಿಬ್ರ ಮಧ್ಯೆ ಇದೆಲ್ಲ ನಡೀತಾ ಇದೆ ಅಂದ್ರೆ, ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಬೇಕು ಅಂತ ಅವಾಯ್ಡ್ ಮಾಡ್ತಿಲ್ಲ, ಇಗ್ನೋರ್ ಮಾಡ್ತಾ ಇಲ್ಲ, ಅವರ ಪರಿಸ್ಥಿತಿ ಆ ತರ ಇದೆ. ಸೊ ಡೆಫಿನೆಟ್ಲಿ ಇವಾಗ ಅವ್ರಿಗೆ ತುಂಬಾ ಜವಾಬ್ದಾರಿ ಬಂದಿದೆ ಈ ಒಂದು ಕನೆಕ್ಷನ್ ಅಲ್ಲಿ. ಯಾವುದೇ ಕಾರಣಕ್ಕೂ ನನ್ನ ಪಾರ್ಟ್ನರ್ನ ಗ್ರಾಂಟೆಡ್ ಆಗಿ ತಗೊಂಬಾರ್ದು ಅಂತ. ಬಟ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಸೊ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ನಿಮ್ಮನ್ನ. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ, ಇವಾಗ ಈ ಕ್ಷಣದಲ್ಲಿ ಅವ್ರು ನಿಮ್ಮನ್ನ ಭೇಟಿ ಮಾಡಿದ್ರೆ ಖಂಡಿತ ನಿಮ್ಮ ಜೊತೆಗೆ ಈಗಲೇ ಮದ್ವೆ ಆಗ್ಬಿಡ್ಬೇಕು, ಈ ಎನರ್ಜೀಸ್ ಇದೆ. ಸೊ ಈ ಎನರ್ಜಿ ಇರೋದ್ರಿಂದ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಗೆ ಮ್ಯಾರೇಜ್ ಯಾವಾಗ ಆಗ್ತಾರೆ, ಮ್ಯಾರೇಜ್ ಆಗ್ತಾರಾ ಆಗಲ್ವ, ಎಲ್ಲಾ ಪ್ರಶ್ನೆಗಳಿಗೆ ದೇರ್ ಈಸ್ ಅನ್ ಆನ್ಸರ್. ಪೇಜ್ ಆಫ್ ಕಪ್ಸ್ ಇದೆ. ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಧೈರ್ಯ ಮಾಡಿ, ಯಾರೇನೇ ಹೇಳಿದ್ರು ಈ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮದ್ವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೂ ಕೂಡ ತುಂಬಾ ಅನಿಸ್ತಾ ಇದೆ. ಸೊ ವೇಟ್ ಇಸ್ ಓವರ್. ಅರೌಂಡ್ 1 year ಒಳಗಡೆ ಯಾರೆಲ್ಲ ಇನ್ನು ಮದ್ವೆ ಆಗಿಲ್ಲ, ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗೆಟ್ ಮ್ಯಾರಿಡ್ ಟು ಯು. ಸೊ ನಥಿಂಗ್ ಟು ವರಿ ಅಂತ ಹೇಳ್ತೀನಿ. ಸೊ ನಿಮ್ಮ ಮೇಲೆ ತುಂಬಾನೇ ಅಫೆಕ್ಷನ್ ಇದೆ, ಲವ್ ಇದೆ, ಕೇರ್ ಇದೆ. ಇನ್ ದ ಸೇಮ್ ಟೈಮ್ ತುಂಬಾನೇ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳುವಾಗ ದೇ ವಿಲ್ ಬಿ ವೆರಿ ಎಮೋಷನಲ್. ಸೊ ತುಂಬಾ ಎಮೋಷನಲ್, ಯಾಕಂದ್ರೆ ನಿಮ್ಮ ಪ್ರೀತಿ ಅಷ್ಟು ಪವಿತ್ರವಾಗಿದೆ ಅಂತ ಹೇಳ್ತೀನಿ. ಸೊ ಅವ್ರಿವತ್ತು ಇಷ್ಟೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಯೋರ್ ಲವ್. ಸೊ ನಿಮ್ಮ ಪ್ರೀತಿ ಅವ್ರನ್ನ ಬದಲು ಮಾಡಿದೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಅಂಡ್ ರೆಸೊನೆಂಟ್ ಆಗಿದ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ 10th April ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ, ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ ನೀವು 300 rupees ಪೇ ಮಾಡ್ರಿ, ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.